ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಪೋಸ್ಟರ್. ಇವತ್ತು ನಾವು ರೀಸೆಂಟ್ ಆಗಿ ತಮಿಳ್ ಲ್ಯಾಂಗ್ವೇಜ್ ನಲ್ಲಿ ರಿಲೀಸ್ ಆದ ಮೂವಿ ತಾಯಿ ಕಲವಿ ಸ್ಟೋರಿನ ನೋಡೋಣ. ಇದರ IMDb ರೇಟಿಂಗ್ 8 ಇದೆ. ಸೊ ಮೂವಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ವಿಡಿಯೋನ ಲಾಸ್ಟ್ ವರೆಗೆ ನೋಡಿ. ಕಥೆಯ ಆರಂಭದಲ್ಲಿ ಮಧುರೈನ ಒಂದು ಸಣ್ಣ ವಿಲೇಜ್ ನ ತೋರಿಸ್ತಾರೆ. ಇಲ್ಲಿ ಪನ್ನುತಾಯಿ ಎಂಬ ಒಬ್ಬ ಲೇಡಿ ಇರ್ತಾಳೆ. ಈಕೆ ವಯಸ್ಸು ಸುಮಾರು 80 ರಿಂದ 85 ವರ್ಷ ಆಗಿರುತ್ತೆ. ಈಕೆ ಬಡ್ಡಿ ವ್ಯಾಪಾರ ಮಾಡ್ತಿರ್ತಾಳೆ. ಈಕೆ ಆ ಊರಿನ ತುಂಬಾ ಜನರಿಗೆ ಸಾಲ ಕೊಟ್ಟಿರ್ತಾಳೆ. ಇನ್ನು ಡೈಲಿ ಬೆಳಗ್ಗೆ ಎದ್ದು ತನ್ನ ಬಡ್ಡಿಯನ್ನ ಕಲೆಕ್ಟ್ ಮಾಡೋದು ಈಕೆಯ ರೊಟೀನ್ ಆಗಿರುತ್ತೆ. ಪನ್ನುತಾಯಿ ಬಡ್ಡಿ ದುಡ್ಡನ್ನ ಕೇಳೋಕೆ ಊರಲ್ಲಿ ಹೋಗ್ತಿದ್ದಾಗ ಊರಲ್ಲಿದ್ದ ಒಬ್ಬ ಹುಡುಗ ಆಕೆಯ ಮುಂದೆ ಓಡ್ತಾ ಊರವರಿಗೆ ಪನ್ನುತಾಯಿ ತನ್ನ ದುಡ್ಡನ್ನ ಕೇಳೋಕೆ ಬರ್ತಿದ್ದಾಳೆ ಅಂತ ಹೇಳ್ತಿರ್ತಾನೆ. ಇದರಿಂದ ಈಕೆಗೆ ಸಾಲ ಕೊಟ್ಟ ಜನ ಅಲ್ಲಲ್ಲಿ ಬಚ್ಚಿಟ್ಕೊತಿರ್ತಾರೆ. ಹೀಗೆ ಒಂದು ದಿನ ಪನ್ನುತಾಯಿ ತನ್ನ ಬಡ್ಡಿ ದುಡ್ಡನ್ನ ಕೇಳೋಕೆ ಹೋದಾಗ ಆಕೆಗೆ ಒಬ್ಬ ಕುಡುಕ ವ್ಯಕ್ತಿ ಸಿಗ್ತಾನೆ. ಈತ ಕೂಡ ಈಕೆಯಿಂದ ಬಡ್ಡಿಗಾಗಿ ದುಡ್ಡನ್ನ ತಗೊಂಡಿರ್ತಾನೆ. ಪನ್ನುತಾಯಿ ಆತನಿಗೆ, ನೀನು ಆದಷ್ಟು ಬೇಗ ನನ್ನ ದುಡ್ಡನ್ನ ಕೊಟ್ಟಿಲ್ಲ ಅಂದ್ರೆ ನಿನ್ನ ಮೇಲೆ ಬಿಸಿ ನೀರನ್ನ ಹಾಕ್ತೀನಿ ಅಂತ ಹೇಳ್ತಾಳೆ. ಇದರಿಂದ ಆ ವ್ಯಕ್ತಿ ಕೂಡ ತುಂಬಾ ಭಯಪಡ್ತಾನೆ. ಅದೇ ದಿನ ರಾತ್ರಿ ಆ ವ್ಯಕ್ತಿ ಕುಡಿದು ಊರಲ್ಲಿದ್ದ ಒಂದು ಗುಡಿಗೆ ಹೋಗ್ತಾನೆ. ಇಲ್ಲಿ ಆತ ದೇವರ ಮುಂದೆ ಪನ್ನುತಾಯಿಗೆ ಸಾವು ಕೊಟ್ಬಿಡು, ಆಕೆಯಿಂದ ಊರವರು ತುಂಬಾ ಟೆನ್ಷನ್ ಅಲ್ಲಿದ್ದಾರೆ. ಏಕೆಂದ್ರೆ ಆಕೆ ಬಡ್ಡಿ ದುಡ್ಡಿಗಾಗಿ ಜನರನ್ನ ಪೀಡಿಸ್ತಾಳೆ. ಆಕೆ ಸತ್ರೆ ಊರು ಉದ್ಧಾರ ಆಗುತ್ತೆ ಅಂತ ಹೇಳ್ತಾನೆ. ಇನ್ನು ಊರಲ್ಲಿದ್ದ ತುಂಬಾ ಜನ ಕೂಡ ಇದೇ ರೀತಿ ಪನ್ನುತಾಯಿಗೋಸ್ಕರ ಅನ್ಕೋತಿರ್ತಾರೆ. ಏಕೆಂದ್ರೆ ಅವರಿಗೂ ಕೂಡ ಆಕೆಯಿಂದ ಸಾಕಾಗಿರುತ್ತೆ. ಇನ್ನು ಪನ್ನುತಾಯಿ ಬಗ್ಗೆ ನೋಡೋದಾದ್ರೆ ಈಕೆಗೆ 4 ಜನ ಮಕ್ಕಳಿರ್ತಾರೆ. ಅದರಲ್ಲಿ 3 ಗಂಡು ಮತ್ತು 1 ಹೆಣ್ಣು. ಇನ್ನು ಹೆಣ್ಣು ಮಗಳ ಹೆಸರು ಸುರುಳಿ ಆಗಿರುತ್ತೆ. ಈಕೆ ತನ್ನ ತಾಯಿ ಜೊತೆನೆ ಇರ್ತಾಳೆ. ಏಕೆಂದ್ರೆ 4 ವರ್ಷದ ಕೆಳಗೆ ಸುರುಳಿ ಗಂಡ ಆಕೆಯನ್ನ ಪನ್ನುತಾಯಿ ಹತ್ರ ಬಿಟ್ಟು ಹೋಗಿರ್ತಾನೆ. ಏಕೆಂದ್ರೆ ಪನ್ನುತಾಯಿ ಮದುವೆ ಟೈಮಲ್ಲಿ ತನ್ನ ಅಳಿಯನಿಗೆ 3 ತೊಲ ಬಂಗಾರವನ್ನ ಹಾಕ್ತೀನಿ ಅಂತ ಹೇಳಿರ್ತಾಳೆ. ಆದ್ರೆ ಯಾವುದೋ ಕಾರಣದಿಂದ ಆಕೆಗೆ ಬಂಗಾರನ ಕೊಡೋಕೆ ಆಗಿರಲ್ಲ. ಅದಕ್ಕೆ ಆತ ಕೋಪದಲ್ಲಿ ಸುರುಳಿನ ಇಲ್ಲೇ ಬಿಟ್ಟು ಹೋಗಿರ್ತಾನೆ. ಇನ್ನು ಸುರುಳಿಗೆ ಒಬ್ಬ ಮಗ ಕೂಡ ಇರ್ತಾನೆ. ಇನ್ನು ಪನ್ನುತಾಯಿ ಮಕ್ಕಳ ಬಗ್ಗೆ ನೋಡೋದಾದ್ರೆ ಪನ್ನುತಾಯಿ ಗಂಡ ಸತ್ತಾಗ ಆ ಮಕ್ಕಳು ಈ ಮನೆಯನ್ನ ಮಾರಿ ನಾವು ಹಣ ತಗೊಂಡು ಬೇರೆ ಕಡೆ ಹೋಗಿ ಸೆಟ್ಲ್ ಆಗೋಣ ಅಂತ ಹೇಳಿರ್ತಾರೆ. ಆದ್ರೆ ಪನ್ನುತಾಯಿಗೆ ಅದು ಇಷ್ಟ ಇರಲ್ಲ. ಆಕೆ, ಇದು ನನ್ನ ಗಂಡನ ಮನೆ, ನಾನು ಮದುವೆಯಾಗಿ ಬಂದಾಗ ಇದೇ ಮನೆ ಇತ್ತು, ನಾನು ಈ ಮನೆಯನ್ನ ಮಾರಿ ಎಲ್ಲಿ ಹೋಗಲ್ಲ ಅಂತ ಹೇಳ್ತಾಳೆ. ಇದರಿಂದ ಆ ಮಕ್ಕಳು ಕೋಪದಲ್ಲಿ ಈಕೆ ಜೊತೆ ಜಗಳ ಮಾಡಿಕೊಂಡು ಮನೆ ಬಿಟ್ಟು ಹೋಗಿರ್ತಾರೆ. ಇನ್ನು ಪನ್ನುತಾಯಿ ತುಂಬಾ ಕಂಜೂಸ್ ಇರ್ತಾಳೆ. ಈಕೆ 1 ರೂಪಾಯಿನೂ ವೇಸ್ಟ್ ಆಗಿ ಖರ್ಚು ಮಾಡ್ತಿರಲ್ಲ. ಆಕೆ ತನ್ನ ಮೊಮ್ಮಗನಿಗೆ ಟಿವಿ ನೋಡೋಕ್ಕೂ ಬಿಡ್ತಿರಲ್ಲ ಮತ್ತು ಕರೆಂಟ್ ಬಿಲ್ ಏನು ನಿಮ್ಮ ಅಪ್ಪ ಕಟ್ತಾನ ಅಂತ ಹೇಳ್ತಿರ್ತಾಳೆ. ಹೀಗಿದ್ದಾಗ ಒಂದು ದಿನ ಪನ್ನುತಾಯಿ ಬೆಳಗ್ಗೆ ಆದಾಗ ಆಕೆ ಮಂಚದಿಂದ ಎದ್ದಳಲ್ಲ. ಆಕೆ ತುಂಬಾ ಹೊತ್ತು ತನ್ನ ರೂಮಿಂದ ಹೊರಗೆ ಬರದಿದ್ದಾಗ ಸುರುಳಿ ತನ್ನ ಮಗನಿಗೆ, ಹೋಗಿ ನಿನ್ನ ಅಜ್ಜಿ ಯಾಕೆ ಇನ್ನೂ ಎದ್ದಿಲ್ಲ ಅಂತ ನೋಡು ಅಂತ ಹೇಳ್ತಾಳೆ. ಈಗ ಪನ್ನುತಾಯಿ ಮೊಮ್ಮಗ ಒಳಗೆ ಬಂದು ನೋಡಿದಾಗ ಆತ ಜೋರಾಗಿ ಕೂಗ್ತಾನೆ. ಆಗ ಅವನ ತಾಯಿ ಕೂಡ ಅಲ್ಲಿ ಬರ್ತಾಳೆ. ಈಕೆ ಕೂಡ ತನ್ನ ತಾಯಿಯನ್ನ ನೋಡಿ ಜೋರಾಗಿ ಕೂಗ್ತಾಳೆ. ಏಕೆಂದ್ರೆ ಆಕೆಗೆ ಲಕ್ವ ಹೊಡೆದಿರುತ್ತೆ. ಈಗ ಊರವರು ಸುರುಳಿ ಸೌಂಡ್ ಕೇಳಿ ಮನೆ ಒಳಗೆ ಓಡಿ ಬರ್ತಾರೆ. ಇವರು ಇಲ್ಲಿ ಪನ್ನುತಾಯಿಗೆ ಲಕ್ವ ಹೊಡೆದದನ್ನು ನೋಡಿ ತುಂಬಾ ಖುಷಿ ಆಗ್ತಾರೆ. ಏಕೆಂದ್ರೆ ಈಗಿಂದ ಈಕೆ ಕಾಟ ಇರಲ್ಲ ಅಂತ ಅನ್ಕೋತಾರೆ. ಇನ್ನು ಊರಿನ ಕೆಲವು ಜನ ಪನ್ನುತಾಯಿಗೆ ಲಕ್ವ ಹೊಡೆದಕ್ಕೆ ತುಂಬಾ ಖುಷಿಯಿಂದ ಡ್ಯಾನ್ಸ್ ಕೂಡ ಮಾಡ್ತಾರೆ. ಡೈಲಿ ಮಾರ್ನಿಂಗ್ ಪನ್ನುತಾಯಿ ಮುಂದೆ ಓಡ್ತಿದ್ದ ಅದೇ ಹುಡುಗ ಮತ್ತೆ ಊರಲ್ಲಿ ತಿರುಗಾಡ್ತಾ ಪನ್ನುತಾಯಿಗೆ ಲಕ್ವ ಹೊಡೆದಿದೆ ಅಂತ ಹೇಳ್ತಿರ್ತಾನೆ. ಇದರಿಂದ ಅಕ್ಕಪಕ್ಕದ ಊರವರಿಗೂ ಗೊತ್ತಾಗಿ ಅವರು ಕೂಡ ತುಂಬಾ ಖುಷಿ ಆಗ್ತಾರೆ. ಯಾಕಂದ್ರೆ ಪನ್ನುತಾಯಿ ಆಲ್ಮೋಸ್ಟ್ ಎಲ್ಲಾ ಊರುಗಳಿಗೆ ತನ್ನ ಸಾಲವನ್ನ ಕೊಟ್ಟಿರ್ತಾಳೆ. ಇದು ಈಗ ಆ ಕುಡುಕ ವ್ಯಕ್ತಿಗೂ ಗೊತ್ತಾಗುತ್ತೆ. ಆತ ಕೂಡ ತುಂಬಾ ಖುಷಿ ಆಗ್ತಾನೆ. ಆತ ದೇವರ ಹತ್ರ ಹೋಗಿ ದೇವರಿಗೆ, ದೇವರೇ ನೀನು ನಿಜವಾಗ್ಲೂ ಇದ್ದೀಯಾ, ನೀನು ನನ್ನ ಪ್ರಾರ್ಥನೆಯನ್ನ ಇಷ್ಟು ಬೇಗ ಕೇಳ್ತೀಯ ಅಂತ ಅನ್ಕೊಂಡಿದ್ದಿಲ್ಲ ಅಂತ ಹೇಳ್ತಾನೆ. ಈಗ ಊರವರು ಪನ್ನುತಾಯಿನ ಮೀಟ್ ಆಗೋಕೆ ಬರ್ತಿರ್ತಾರೆ. ಆದ್ರೆ ಅವರು ದುಃಖದಿಂದ ಬಂದಿರಲ್ಲ. ಅವರು ಒಳಗೆ ತುಂಬಾ ಖುಷಿಯಾಗಿ ಪನ್ನುತಾಯಿ ಇದೇ ಪೊಸಿಷನ್ ಅಲ್ಲಿ ಸತ್ತೋದ್ರೆ ತಮ್ಮ ಸಾಲ ಎಲ್ಲ ಮನ್ನಾ ಆಗುತ್ತೆ ಅಂತ ಹೇಳ್ತಿರ್ತಾರೆ. ಈಗ ಸೀನ್ ಪೆನ್ನಿ ಅನ್ನೋ ವ್ಯಕ್ತಿ ಕಡೆ ಶಿಫ್ಟ್ ಆಗುತ್ತೆ. ಈತ ಮ್ಯಾರೇಜ್ ಬ್ರೋಕರ್ ಹತ್ರ ಕುಂತಿರ್ತಾನೆ. ಈತನಿಗೆ 40 ವರ್ಷ ವಯಸ್ಸಾಗಿರುತ್ತೆ. ಆದ್ರೂ ಇನ್ನೂ ಈತನ ಮದುವೆ ಆಗಿರಲ್ಲ. ಅದಕ್ಕೆ ಆತ ಕಂಡ ಬ್ರೋಕರ್ಸ್ನೆಲ್ಲ ಮಾತಾಡಿಸಿ ಹೆಣ್ಣಿಗಾಗಿ ಹುಡುಕ್ತಿರ್ತಾನೆ. ಆಗ ಒಬ್ಬ ಬ್ರೋಕರ್ ಆತನಿಗೆ, ನಿನಗೆ ಈಗ ವಯಸ್ಸಾಗಿದೆ, ನಿನಗೆ ಕನ್ಯಾ ಹುಡುಗಿ ಸಿಗಲ್ಲ. ಅದಕ್ಕೆ ನೀನು ಒಂದು ಕೆಲಸ ಮಾಡು, ನನ್ನ ಹತ್ರ ಆಲ್ರೆಡಿ ಡೈವರ್ಸ್ ಆಗಿರೋ ಹುಡುಗಿಯರ ಲಿಸ್ಟ್ ಇದೆ, ನೀನು ಅವರಲ್ಲಿ ಯಾರಾದ್ರೂ ಒಬ್ಬರನ್ನ ಮದುವೆ ಆಗು ಅಂತ ಹೇಳ್ತಾನೆ. ಈಗ ಬ್ರೋಕರ್ ಆತನಿಗೆ ಒಬ್ಬ ಹುಡುಗಿ ಫೋಟೋ ತೋರಿಸ್ತಾನೆ. ಈಕೆಗೆ ಆಲ್ರೆಡಿ 2 ಸಾರಿ ಡೈವರ್ಸ್ ಆಗಿರುತ್ತೆ. ಬ್ರೋಕರ್ ಪೆನ್ನಿಗೆ, ನೀನು ಈಕೆನ ಮದುವೆ ಆಗು, ಆದ್ರೆ ಈಕೆಗೆ ಒಂದು ಷರತ್ತಿದೆ, ಮದುವೆಗೆ ಮುಂಚೆ ಈಕೆಗೆ 12 ತೊಲ ಬಂಗಾರ ಬೇಕು ಅಂತ ಹೇಳ್ತಾನೆ. ಆಗ ಪೆನ್ನಿ, ಆಯ್ತು, ಆದಷ್ಟು ಬೇಗ ನಾನು ಬಂಗಾರನ ಅರೇಂಜ್ ಮಾಡ್ತೀನಿ ಅಂತ ಹೇಳ್ತಾನೆ. ಇದೇ ಟೈಮಲ್ಲಿ ಪೆನ್ನಿಗೆ ಪೆನ್ನುತಾಯಿಗೆ ಲಕ್ವ ಹೊಡೆದಿದೆ ಅಂತ ಗೊತ್ತಾಗುತ್ತೆ. ಇದರಿಂದ ಆತ ತುಂಬಾ ಟೆನ್ಷನ್ ತಗೋತಾನೆ. ಏಕೆಂದ್ರೆ ಈತ ಪೆನ್ನುತಾಯಿ ಹತ್ರ ಸಾಲ ತಗೊಂಡು ಬಂಗಾರನ ತಗೋಬೇಕು ಅಂತ ಪ್ಲಾನ್ ಮಾಡಿರ್ತಾನೆ. ಈಗ ಅವನು ತಡ ಮಾಡದೆ ಒಬ್ಬ ಆಯುರ್ವೇದಿಕ್ ಡಾಕ್ಟರ್ನ ಕರ್ಕೊಂಡು ಪೆನ್ನುತಾಯಿ ಮನೆಗೆ ಹೋಗ್ತಾನೆ. ಪೆನ್ನುತಾಯಿ ಹತ್ರ ಇದ್ದ ಜನ ಆಯುರ್ವೇದಿಕ್ ಡಾಕ್ಟರ್ನ ನೋಡಿ ಪೆನ್ನಿ ಮೇಲೆ ಕೋಪ ಮಾಡ್ತಾರೆ. ಯಾಕಂದ್ರೆ ಇವರು ಪೆನ್ನುತಾಯಿ ಯಾವಾಗ ಸಾಯ್ತಾಳೆ ಅಂತ ಕಾಯ್ತಿರ್ತಾರೆ. ಆದ್ರೆ ಪೆನ್ನಿ ನೋಡಿದ್ರೆ ಆಕೆಯನ್ನ ಸರಿ ಮಾಡ್ಬೇಕಂತ ಡಾಕ್ಟರ್ನ ಕರ್ಕೊಂಡು ಬಂದಿರ್ತಾನೆ. ಇಲ್ಲಿ ಆಯುರ್ವೇದಿಕ್ ಡಾಕ್ಟರ್ ಪೆನ್ನುತಾಯಿನ ಚೆಕ್ ಮಾಡಿ ಈಕೆ ಹೆಚ್ಚಂದ್ರೆ 48 ಗಂಟೆಗಳ ಕಾಲ ಮಾತ್ರ ಬದುಕ್ತಾಳೆ ಅಂತ ಹೇಳ್ತಾನೆ. ಇದನ್ನ ಕೇಳಿ ಊರವರು ತುಂಬಾ ಖುಷಿ ಆಗ್ತಾರೆ. ಈಗ ಸೀನ್ ಪೆನ್ನುತಾಯಿ ಮಕ್ಕಳ ಕಡೆ ಶಿಫ್ಟ್ ಆಗುತ್ತೆ. ಹಿರಿಯ ಮಗನ ಹೆಸರು ಉಪ್ಪಿಲಿಯನ್ ಆಗಿರುತ್ತೆ. ಈತ ಮದುವೆಗಳಲ್ಲಿ ಮ್ಯೂಸಿಕ್ ಬಾರಿಸ್ತಿರ್ತಾನೆ.
ಇನ್ನು ಎರಡನೇ ಮಗನ ಹೆಸರು ವಿಜಯನ್ ಆಗಿರುತ್ತೆ. ಈತ ಒಬ್ಬ ಆಟೋ ಡ್ರೈವರ್ ಆಗಿರ್ತಾನೆ. ಇನ್ನು ಮೂರನೇ ಮಗನ ಹೆಸರು ಸೆಲ್ವನ್ ಆಗಿರುತ್ತೆ. ಈತನ ಒಂದು ಫ್ಲವರ್ ಶಾಪ್ ಇರುತ್ತೆ. ಈಗ ಇವರಿಗೆ ತಮ್ಮ ತಾಯಿ ಬಗ್ಗೆ ಗೊತ್ತಾದಾಗ ಈ ಮೂವರು ಪನು ತಾಯಿ ಮನೆಗೆ ಬರ್ತಾರೆ. ಆದ್ರೆ ಒಳಗೆ ಹೋಗದೆ ಹೊರಗೆ ಕೂತ್ಕೋತಾರೆ. ಇವರಿಗೂ ತಮ್ಮ ತಾಯಿ ಸಾಯೋದೇ ಬೇಕಾಗಿರುತ್ತೆ. ಈಕೆ ತಾಯಿ ಸತ್ರೆ ತಾವು ತಮ್ಮ ಆಸ್ತಿಯನ್ನ ಭಾಗ ಮಾಡ್ಕೋಬಹುದು ಅಂತ ಅನ್ಕೋತಾರೆ. ಈಗ ಮಾರನೇ ದಿನ ಗೋಲ್ಡ್ ಕುಮಾರ್ ಅನ್ನೋ ವ್ಯಕ್ತಿ ಪೆನ್ನು ತಾಯಿ ಹತ್ರ ಬರ್ತಾನೆ. ಈತ ಇಲ್ಲಿ ಬಂದು ಪೆನ್ನು ತಾಯಿಗೆ ತುಂಬಾ ಗೌರವ ಕೊಡ್ತಿರ್ತಾನೆ. ಆಕೆ ಕಾಲಿಗೆಲ್ಲ ಬೀಳ್ತಾನೆ. ಇದನ್ನ ನೋಡಿ ಊರವರು ಈತ ಯಾರು ಮತ್ತೆ ಇಷ್ಟೊಂದು ಯಾಕೆ ಈಕೆಗೆ ಮರ್ಯಾದೆ ಕೊಡ್ತಿದ್ದಾನೆ ಅಂತ ಅನ್ಕೋತಾರೆ. ಗೋಲ್ಡ್ ಕುಮಾರ್ ಈಗ ಹೊರಗೆ ಬಂದಾಗ ಅವನನ್ನ ಪೆನ್ನಿ ಮಾತಾಡಿಸ್ತಾನೆ ಮತ್ತು ನೀನು ಯಾರು ಅಂತ ಕೇಳ್ತಾನೆ. ಆಗ ಗೋಲ್ಡ್ ಕುಮಾರ್ ತನ್ನ ಬಗ್ಗೆ ಕೆಲವೊಂದು ವಿಷಯನ ಪೆನ್ನಿಗೆ ಹೇಳ್ತಾನೆ. ಇದನ್ನ ಕೇಳಿ ಪೆನ್ನಿ ಶಾಕ್ ಆಗ್ತಾನೆ. ಆಮೇಲೆ ಅವನು ಪೆನ್ನು ತಾಯಿ ಮಕ್ಕಳನ್ನ ಕರೆದು ಗೋಲ್ಡ್ ಕುಮಾರ್ ಹತ್ರ ಮಾತಾಡಿಸ್ತಾನೆ. ಇಲ್ಲೇ ಗೋಲ್ಡ್ ಕುಮಾರ್ ಇವರಿಗೆ ಪೆನ್ನು ತಾಯಿ ತನ್ನ ಹತ್ರ ಗೋಲ್ಡ್ ಚೀಟಿಯನ್ನ ಹಾಕ್ತಿದ್ಲು. ಈಗ ಚೀಟಿ ಎಲ್ಲ ಮುಗಿತು. ಇನ್ನು ಪೆನ್ನು ತಾಯಿಗೆ 160 ತೊಲ ಬಂಗಾರ ಬಂದಿದೆ. ಆಕೆ ಹೋದ ತಿಂಗಳು ಅದನ್ನ ತಗೊಂಡು ಬಂದಿದ್ಲು ಅಂತ ಹೇಳ್ತಾನೆ. ಇದನ್ನ ಕೇಳಿ ಮಕ್ಕಳು ಕೂಡ ಶಾಕ್ ಆಗ್ತಾರೆ. ಅವರು ಪೆನ್ನು ತಾಯಿ ಅಷ್ಟೊಂದು ಗೋಲ್ಡ್ ನ ಎಲ್ಲಿಟ್ಟಿರಬಹುದು ಅಂತ ಯೋಚನೆ ಮಾಡ್ತಾರೆ. ಮತ್ತು ಪೆನ್ನು ತಾಯಿ ಸಾಯಕ್ಕಿಂತ ಮುಂಚೆ ಆ ಗೋಲ್ಡ್ ಎಲ್ಲಿದೆ ಅಂತ ನಾವು ಕಂಡುಹಿಡಿಬೇಕು. ಆಮೇಲೆ ಅದನ್ನ ನಾವು ಭಾಗ ಮಾಡ್ಕೊಳ್ಳೋಣ ಅಂತ ಹೇಳ್ತಾರೆ. ಮತ್ತು ಈ ವಿಷಯನ ಯಾರಿಗೂ ಹೇಳಬಾರ್ದು ಅಂತ ಅನ್ಕೋತಾರೆ. ಏಕೆಂದ್ರೆ ಈ ವಿಷಯ ಹೊರಗೆ ಬಂದ್ರೆ ಗೋಲ್ಡ್ ಎಲ್ಲ ಸುರುಳಿಗೆ ಹೋಗುತ್ತೆ ಅಂತ ಅನ್ಕೋತಾರೆ. ಏಕೆಂದ್ರೆ ಎಷ್ಟು ದಿನ ಸುರುಳಿನೇ ಪೆನ್ನು ತಾಯಿ ಹತ್ರ ಇರ್ತಾಳೆ. ಇವರು ಮಾತಾಡ್ತಿದ್ದಾಗ ಅಲ್ಲಿ ಸುರುಳಿ ಗಂಡ ಬರ್ತಾನೆ. ಈತ ತುಂಬಾ ಖುಷಿಯಾಗಿರ್ತಾನೆ. ಈತ ಅಲ್ಲಿ ಡ್ಯಾನ್ಸ್ ಕೂಡ ಮಾಡ್ತಾನೆ. ಏಕೆಂದ್ರೆ ಪೆನ್ನು ತಾಯಿ ಸತ್ರೆ ಆಕೆ ಗೋಲ್ಡ್ ಎಲ್ಲ ಸುರುಳಿಗೆ ಹೋಗುತ್ತೆ. ಸುರುಳಿಗೆ ಅಂದ್ರೆ ನನಗೆ ಬರುತ್ತೆ ಅಂತ ಅನ್ಕೊಂಡಿರ್ತಾನೆ. ಇದನ್ನ ನೋಡಿ ಪೆನ್ನು ತಾಯಿ ಮಕ್ಕಳು ಆ ವ್ಯಕ್ತಿಗೆ ಗೋಲ್ಡ್ ಬಗ್ಗೆ ಏನು ಗೊತ್ತಾಗಬಾರ್ದು, ಇಲ್ಲಾಂದ್ರೆ ಅವನು ನಮ್ಮ ಹಿಂದೆ ಬಿದ್ದು ಬಿಡ್ತಾನೆ ಅಂತ ಹೇಳ್ತಾನೆ. ಆಮೇಲೆ ಇವರು ಮನೆ ಒಳಗೆ ಹೋಗಿ ಪೆನ್ನು ತಾಯಿ ಗೋಲ್ಡ್ ನ ಎಲ್ಲಿ ಬಚ್ಚಿಟ್ಟಿದ್ದಾಳೆ ಅಂತ ಹುಡುಕ್ತಿರ್ತಾರೆ. ಇವರು ಈಗ ಪೂರ್ತಿ ಮನೆಯಲ್ಲಿ ಗೋಲ್ಡ್ ನ ಹುಡುಕ್ತಾರೆ. ಆದ್ರೆ ಅವರಿಗೆ ಎಲ್ಲೂ ಗೋಲ್ಡ್ ಸಿಗಲ್ಲ. ಈಗ ಇವರು ಪೆನ್ನು ತಾಯಿ ಹತ್ರ ಬರ್ತಾರೆ. ಪೆನ್ನು ತಾಯಿ ತನ್ನ ಕೈಯಿಂದ ಏನೋ ಸನ್ನೆ ಮಾಡ್ತಿರ್ತಾಳೆ. ಆದ್ರೆ ಇವರಿಗೆ ಏನು ಅರ್ಥವಾಗಲ್ಲ. ಈಗ ಅವರು ಮತ್ತೆ ಮನೆ ಒಳಗೆ ಹುಡುಕ್ತಾರೆ. ಆಗ ಅವರಿಗೆ ಅಲ್ಲಿ ಒಂದು ಲಾಕರ್ ಸಿಗುತ್ತೆ. ಇವರು ಆ ಲಾಕರ್ ನಲ್ಲಿ ಬಂಗಾರ ಇರಬಹುದು ಅಂತ ಅನ್ಕೋತಾರೆ. ಈಗ ಲಾಕರ್ ನ ಓಪನ್ ಮಾಡಿದಾಗ ಶಾಕ್ ಆಗ್ತಾರೆ. ಏಕೆಂದ್ರೆ ಅದರಲ್ಲಿ ಕೇವಲ ಸ್ವೀಟ್ ಬಾಕ್ಸ್ ಇರುತ್ತೆ. ಈಗ ಇವರಿಗೆ ಮನೆಯೆಲ್ಲ ಹುಡುಕಿ ಸಾಕಾಗಿರುತ್ತೆ. ಇವರು ಟೈರ್ಡ್ ಆಗಿ ಮಲ್ಕೋತಾರೆ. ಈಗ ಮಾರನೇ ದಿನ ಬೆಳಗ್ಗೆ ಈ 4 ಜನ ಒಂದು ಕಡೆ ಭೇಟಿಯಾಗ್ತಾರೆ. ಇಲ್ಲಿ ಪೆನ್ನು ತಾಯಿ ಮಕ್ಕಳಿಗೆ ನನ್ನ ಹತ್ರ ಒಂದು ಪ್ಲಾನ್ ಇದೆ. ಅದರಿಂದ ಆ ಗೋಲ್ಡ್ ನ ನಾವು ಈಸಿಯಾಗಿ ಹುಡುಕ್ಬಹುದು. ಆದ್ರೆ ಅದಕ್ಕಿಂತ ಮುಂಚೆ ನನಗೆ ಒಂದು ಡೀಲ್ ಮಾಡೋದಿದೆ ಅಂತ ಹೇಳ್ತಾನೆ. ಆಗ ಅವರು ಯಾವ ಡೀಲ್ ಅಂತ ಕೇಳ್ತಾರೆ. ಆಗ ಆತ ಇಷ್ಟು ವಯಸ್ಸಾದರೂ ಇನ್ನೂ ನನಗೆ ಮದುವೆ ಆಗಿಲ್ಲ. ನನಗೆ ಮದುವೆ ಆಗಲು 10 ತೊಲ ಬಂಗಾರ ಬೇಕು. ನೀವು ಅದನ್ನ ನನಗೆ ಕೊಟ್ರೆ ನಾನು ನಿಮಗೆ ಐಡಿಯಾ ಹೇಳ್ತೀನಿ ಅಂತ ಹೇಳ್ತಾನೆ. ಆಗ ಅವರು ಆಯ್ತು, ನೀನು ಐಡಿಯಾ ಹೇಳು ಅಂತ ಹೇಳ್ತಾರೆ. ಪೆನ್ನಿವರಿಗೆ ಪೆನ್ನು ತಾಯಿ ಮಾಡ್ತಿರೋ ಸನ್ನೆನ ಅರ್ಥ ಮಾಡಿಕೊಳ್ಳಕ್ಕೆ ನನ್ನ ಹತ್ರ ಒಬ್ಬ ವ್ಯಕ್ತಿ ಇದ್ದಾನೆ. ಆತ ದೂರದರ್ಶನದಲ್ಲಿ ನ್ಯೂಸ್ ಹೇಳ್ತಾನೆ. ಅವನನ್ನ ಕರ್ಕೊಂಡು ಬಂದು ನಾವು ಪೆನ್ನು ತಾಯಿ ಮಾಡ್ತಿರೋ ಸನ್ನೆನ ಅರ್ಥ ಮಾಡ್ಕೊಂಡ್ರೆ ನಮಗೆ ಗೋಲ್ಡ್ ಇಲ್ಲಿದೆ ಅಂತ ಗೊತ್ತಾಗುತ್ತೆ ಅಂತ ಹೇಳ್ತಾನೆ. ಈಗ ಇವರು ಮೂವರು ಮನೆಗೆ ಬಂದಾಗ ಇವರ ಹೆಂಡತಿರು ಏನ್ ನಡೀತಾ ಇದೆ ಅಂತ ಕೇಳ್ತಾರೆ. ಏಕೆಂದ್ರೆ ಇವರು ಬಚ್ಚಿಟ್ಕೊಂಡು ಒಬ್ಬೊಬ್ಬರೇ ಮಾತಾಡ್ತಾ ಮನೆಯಲ್ಲಿ ಏನೋ ಹುಡುಕ್ತಿರ್ತಾರೆ. ಇವರ ಹೆಂಡತಿರು ಅದನ್ನ ಗಮನಿಸಿರ್ತಾರೆ. ಈಗ ಇವರು ಬೇರೆ ಆಪ್ಷನ್ ಇಲ್ಲದೆ ತಮ್ಮ ಹೆಂಡತಿಗೆ ಪೆನ್ನು ತಾಯಿ ಹತ್ರ 160 ತೊಲ ಬಂಗಾರ ಇದೆ ಅಂತ ಹೇಳ್ತಾರೆ. ಮತ್ತು ಆ ಬಂಗಾರ ತಗೋಬೇಕಾದ್ರೆ ನಾವು ಆದಷ್ಟು ಬೇಗ ಪೆನ್ನು ತಾಯಿನ ಹಾಸ್ಪಿಟಲ್ಗೆ ತೋರಿಸಬೇಕು ಅಂತ ಹೇಳ್ತಾರೆ. ಆಗ ಇವರ ಹೆಂಡತಿರು ತಮ್ಮಲ್ಲಿದ್ದ ಬಂಗಾರವನ್ನ ಇವರಿಗೆ ಕೊಟ್ಟು ಆದಷ್ಟು ಬೇಗ ಪೆನ್ನು ತಾಯಿಗೆ ಟ್ರೀಟ್ಮೆಂಟ್ ಕೊಡಿಸಿ ಅಂತ ಹೇಳ್ತಾರೆ. ಈಗ ಮಾರನೇ ದಿನ ಪೆನ್ನಿ ಆ ದೂರದರ್ಶನದ ವ್ಯಕ್ತಿಯನ್ನ ಪೆನ್ನು ತಾಯಿ ಹತ್ರ ಕರ್ಕೊಂಡು ಬರ್ತಾನೆ. ಆ ದೂರದರ್ಶನದ ವ್ಯಕ್ತಿ ಪೆನ್ನು ತಾಯಿ ಮಕ್ಕಳಿಗೆ ನಿಮ್ಮ ತಾಯಿ ಈ ಮನೆಯಲ್ಲಿ ಏನೋ ತಗೊಂಡು ಬಂದಿದ್ದಾಳೆ, ಅದನ್ನ ನಿಮಗೆ ಕೊಡಬೇಕು ಅಂತ ಹೇಳ್ತಿದ್ದಾಳೆ ಅಂತ ಹೇಳ್ತಾನೆ. ಆಗ ಆಕೆಯ ಮಕ್ಕಳು ಆಕೆ ಆ ವಸ್ತುವನ್ನ ಎಲ್ಲಿಟ್ಟಿದ್ದಾಳೆ ಅಂತ ಕೇಳು ಅಂತ ಹೇಳ್ತಾರೆ. ಆದ್ರೆ ಆತ ಮತ್ತೆ ಪೆನ್ನು ತಾಯಿ ಹತ್ರ ಮಾತಾಡುವಷ್ಟರಲ್ಲಿ ಆಕೆ ಮೂರ್ಛೆ ಹೋಗ್ತಾಳೆ. ಆಗ ಅಲ್ಲಿದ್ದ ನರ್ಸ್ ಈಗ ಆದಷ್ಟು ಬೇಗ ಪೆನ್ನು ತಾಯಿನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ಬೇಕು ಅಂತ ಹೇಳ್ತಾಳೆ. ಈಗ ಇವರು ಅವಸರದಲ್ಲಿ ಸುರುಳಿ ಗಂಡನಿಗೆ ಏನು ಹೇಳದೆ ಒಂದು ದೊಡ್ಡ ಹಾಸ್ಪಿಟಲ್ಗೆ ಪೆನ್ನು ತಾಯಿನ ಕರ್ಕೊಂಡು ಬರ್ತಾರೆ. ಇವರು ಈಕೆನ ಇಲ್ಲಿ ಅಡ್ಮಿಟ್ ಮಾಡಬೇಕು ಅಂತ ಹೋದಾಗ ಅಲ್ಲಿನ ಸ್ಟಾಫ್ ನೀವು ಅಡ್ಮಿಟ್ ಮಾಡೋಕ್ಕಿಂತ ಮುಂಚೆ 50,000 ಅಡ್ವಾನ್ಸ್ ಕಟ್ಟಬೇಕು ಅಂತ ಹೇಳ್ತಾರೆ. ಇವರು ತಮ್ಮ ಹೆಂಡತಿಯರಿಂದ ತಗೊಂಡಿದ್ದ ಸ್ವಲ್ಪ ದುಡ್ಡನ್ನ ಜಮಾ ಮಾಡಿ ಅದನ್ನ ಹಾಸ್ಪಿಟಲ್ಗೆ ಕಟ್ತಾರೆ. ಇಲ್ಲಿ ಹಾಸ್ಪಿಟಲ್ನವರು ಒಂದಾದ ಮೇಲೆ ಒಂದು ಟೆಸ್ಟ್ಗಳನ್ನ ಪೆನ್ನು ತಾಯಿಗೆ ಬರೆದು ಕೊಡ್ತಾರೆ. ಈಗ ಬೇರೆ ಆಪ್ಷನ್ ಇಲ್ಲದೆ ಇವರ ಮಕ್ಕಳು ಈಗ ಆ ಟೆಸ್ಟ್ಗಳನ್ನೆಲ್ಲ ಮಾಡಿಸ್ತಾರೆ. ಇನ್ನು ಡಾಕ್ಟರ್ ಇವರಿಗೆ ಪೇಷಂಟ್ ಕಂಡೀಷನ್ ಬಗ್ಗೆ ಏನು ಹೇಳಿರೋದಿಲ್ಲ. ಆದರೆ ಟ್ರೀಟ್ಮೆಂಟ್ಗೆ ತುಂಬಾ ದುಡ್ಡು ಹೋಗ್ತಿರುತ್ತೆ. ಇವರಿಗೆ ದುಡ್ಡಿನ ಅವಶ್ಯಕತೆ ಇದ್ದಾಗ ತಮ್ಮ ಹೆಂಡತಿಯರಿಗೆ ಕಾಲ್ ಮಾಡಿ ದುಡ್ಡು ಕೇಳ್ತಿರ್ತಾರೆ. ಆಗ ಇವರ ಹೆಂಡತಿರು ಮುಂದೆ ಹೋಗಿ ನಮಗೆ ತುಂಬಾ ಬಂಗಾರ ಸಿಗುತ್ತೆ ಅಂತ ತಮ್ಮಲ್ಲಿದ್ದ ಸಣ್ಣ ಪುಟ್ಟ ಬಂಗಾರವನ್ನ ಮಾರಿ ಹಣ ಜಮಾ ಮಾಡಿ ಅವರ ಗಂಡಂದರಿಗೆ ಕೊಡ್ತಿರ್ತಾರೆ. ಇನ್ನು ಇವರು ಸುರುಳಿ ಹಿಂದೆ ತಿರುಗ್ತಿರ್ತಾರೆ. ಏಕೆಂದ್ರೆ ಇವರಿಗೆ ಪೆನ್ನು ತಾಯಿ ಬಂಗಾರ ಬಗ್ಗೆ ಸುರುಳಿಗೆ ಗೊತ್ತಿರಬಹುದು ಅಂತ ಡೌಟ್ ಇರುತ್ತೆ. ಆದ್ರೆ ಸುರುಳಿಗೂ ಆ ಬಂಗಾರದ ಬಗ್ಗೆ ಏನು ಗೊತ್ತಿರಲ್ಲ. ಈಗ ಸೀನ್ ಆ ಕುಡುಕನ ಕಡೆ ಶಿಫ್ಟ್ ಆಗುತ್ತೆ. ಈತ ದೇವರಿಗೆ ಪೂಜೆ ಮಾಡ್ತಿರ್ತಾನೆ ಮತ್ತು ಅಲ್ಲಿ ಒಂದು ದೀಪವನ್ನ ಹಚ್ಚಿರ್ತಾನೆ. ಆ ದೀಪ ಆರೋದ್ರೆ ಪೆನ್ನು ತಾಯಿ ಸತ್ತೋಗ್ತಾಳೆ ಅಂತ ಅನ್ಕೊಂಡಿರ್ತಾನೆ. ಆದ್ರೆ ಆ ದೀಪ ಮಾತ್ರ ಆರೋಗ್ತಿರಲ್ಲ, ಅದು ಕಂಟಿನ್ಯೂ ಆಗಿ ಉರಿತಿರುತ್ತೆ. ಇನ್ನೊಂದು ಕಡೆ ಸುರುಳಿ ಗಂಡನಿಗೆ ತಮ್ಮ ಬಾಮೈದಗಳು ಏನ್ ಮಾಡ್ತಿದ್ದಾರೆ ಅಂತ ಅರ್ಥವಾಗಲ್ಲ. ಏಕೆಂದ್ರೆ ಅವನು ಎಷ್ಟು ದಿನ ಇವರು ಪೆನ್ನು ತಾಯಿಯಿಂದ ದೂರ ಇದ್ರು. ಆದ್ರೆ ಈಗ ಸಡನ್ ಆಗಿ ಆಕೆಗೆ ಟ್ರೀಟ್ಮೆಂಟ್ ಕೊಡಿಸಿದ್ದಾರೆ. ಇದರ ಹಿಂದೆ ಏನೋ ಇರಬೇಕು ಅಂತ ಅನ್ಕೋತಾನೆ. ಈಗ ಅವನು ಇದರ ಬಗ್ಗೆ ತಿಳ್ಕೊಳ್ಳಕ್ಕೆ ಪೆನ್ನಿ ಹತ್ರ ಹೋಗ್ತಾನೆ. ಈತ ಪೆನ್ನಿಗೆ ಎದುರಿಸಿ ಅವರು ಏನ್ ಮಾಡ್ತಿದ್ದಾರೆ ಅಂತ ಕೇಳ್ತಾನೆ.
ಆಗ ಪೆನ್ನಿ ಆತನಿಗೆ ಎಲ್ಲ ವಿಷಯ ಹೇಳ್ತಾನೆ. ಆಕೆ ಹತ್ರ 160 ತೊಲ ಬಂಗಾರ ಇದೆ ಅಂತ ಹೇಳ್ತಾನೆ. ಇದನ್ನ ಕೇಳಿ ಸುರುಳಿ ಗಂಡ ಶಾಕ್ ಆಗ್ತಾನೆ. ಈಗ ಈತ ಚೆನ್ನಾಗಾಯ್ತು, ಅವರು ಆಕೆಗೆ ಟ್ರೀಟ್ಮೆಂಟ್ ಕೊಡಿಸ್ಲಿ, ಆಕೆ ಚೆನ್ನಾಗಿ ಬಂದಾಗ ವರದಕ್ಷಿಣೆ ಹೆಸರಲ್ಲಿ ಆ ಬಂಗಾರನೆಲ್ಲ ನಾನೇ ತಗೋತೀನಿ ಅಂತ ಹೇಳ್ತಾನೆ. ಮತ್ತು ಪೆನ್ನಿಗೆ ಹಾಸ್ಪಿಟಲ್ ನಲ್ಲಿ ಏನೆಲ್ಲ ನಡೆಯುತ್ತೋ ಅದರ ಬಗ್ಗೆ ನನಗೆ ಇನ್ಫಾರ್ಮೇಶನ್ ಕೊಡ್ತಿರು ಅಂತ ಹೇಳ್ತಾನೆ. ಈ ಕಡೆ ಹಾಸ್ಪಿಟಲ್ ನಲ್ಲಿ ಪೆನ್ನು ತಾಯಿ ಮಕ್ಕಳು ಆ ಡಾಕ್ಟರ್ ಜೊತೆ ಮಾತಾಡ್ತಾರೆ ಮತ್ತು ತಮ್ಮ ತಾಯಿ ಕಂಡೀಷನ್ ಹೇಗಿದೆ ಅಂತ ಕೇಳ್ತಾರೆ. ಆದ್ರೆ ಆ ಡಾಕ್ಟರ್ ಇಂಗ್ಲಿಷ್ ನಲ್ಲಿ ಇವರಿಗೆ ನಿಮ್ಮ ತಾಯಿಯ ಕಂಡೀಷನ್ ತುಂಬಾ ಕ್ರಿಟಿಕಲ್ ಆಗಿದೆ, ಇನ್ನೂ ಏನು ಹೇಳೋಕ್ಕಾಗಲ್ಲ ಅಂತ ಹೇಳ್ತಾನೆ. ಆದ್ರೆ ಇವರಿಗೆ ಇಂಗ್ಲಿಷ್ ಏನು ಅರ್ಥವಾಗಲ್ಲ, ಯಾಕಂದ್ರೆ ಈ ಮೂವರು ಅನ್ಎಜುಕೇಟೆಡ್ ಆಗಿರ್ತಾರೆ. ಡಾಕ್ಟರ್ ಹೋದ್ಮೇಲೆ ವಿಜಯನ್ ಸೆಲ್ವನ್ಗೆ ಡಾಕ್ಟರ್ ಏನಂದ್ರು ಅಂತ ಕೇಳ್ತಾನೆ. ಆಗ ಸೆಲ್ವನ್ ಡಾಕ್ಟರ್ ನಗ್ತಾ ಮಾತಾಡ್ತಿದ್ರು, ಇದರ ಅರ್ಥ ಅಮ್ಮ ಚೆನ್ನಾಗಾಗ್ತಾಳೆ, ಆದಷ್ಟು ಬೇಗ ಆಕೆನ ಡಿಸ್ಚಾರ್ಜ್ ಮಾಡ್ತಾರೆ ಅಂತ ಹೇಳ್ತಾನೆ. ಅಂದ್ರೆ ಡಾಕ್ಟರ್ ಹೇಳಿದ ಮಾತು ಇವರಿಗೆ ಹೀಗೆ ಅರ್ಥವಾಗಿರುತ್ತೆ. ಸ್ವಲ್ಪ ಹೊತ್ತಾದ್ಮೇಲೆ ಎಲ್ಲ ಡಾಕ್ಟರ್ ಮತ್ತು ನರ್ಸ್ಗಳು ಪೆನ್ನು ತಾಯಿ ವಾರ್ಡ್ ಹತ್ರ ಓಡ್ತಿರ್ತಾರೆ. ಇದನ್ನ ನೋಡಿ ಆ ಮೂವರು ಮಕ್ಕಳು ಕೂಡ ಅಲ್ಲಿಗೆ ಹೋಗ್ತಾರೆ. ಇಲ್ಲಿ ಡಾಕ್ಟರ್ ವಾರ್ಡ್ನಿಂದ ಹೊರಗೆ ಬಂದಾಗ ಇವರು ಡಾಕ್ಟರ್ಗೆ ನಮ್ಮ ತಾಯಿ ಯಾವಾಗ ಚೆನ್ನಾಗಾಗ್ತಾಳೆ ಅಂತ ಕೇಳ್ತಾರೆ. ಆಗ ಡಾಕ್ಟರ್ ಮತ್ತೆ ಇಂಗ್ಲಿಷ್ ನಲ್ಲಿ ಮಾತಾಡ್ತಾ, ನಿಮಗೆ ಆಲ್ರೆಡಿ ಹೇಳಿದ್ದೆ ನಿಮ್ಮ ತಾಯಿ ಕಂಡೀಷನ್ ತುಂಬಾ ಕ್ರಿಟಿಕಲ್ ಆಗಿದೆ ಅಂತ ಹೇಳ್ತಾನೆ. ಆದ್ರೆ ಇವರಿಗೆ ಏನು ಅರ್ಥವಾಗ್ತಿರಲ್ಲ. ಆಗ ಅಲ್ಲೇ ಇದ್ದ ತಮಿಳ್ ನರ್ಸ್ ಒಬ್ಬಾಕೆ ಇವರಿಗೆ ಡಾಕ್ಟರ್ ಹೇಳಿದ ಪ್ರಕಾರ ನಿಮ್ಮ ತಾಯಿ ಕಂಡೀಷನ್ ತುಂಬಾ ಕೆಟ್ಟದಾಗಿದೆ ಅಂತ ಹೇಳ್ತಾಳೆ. ಇದನ್ನ ಕೇಳಿ ವಿಜಯನ್ ಸೆಲ್ವನ್ಗೆ ಬೈತಾನೆ ಮತ್ತು ಡಾಕ್ಟರ್ ಹೇಳಿದ ಪ್ರಕಾರ ಅಮ್ಮ ಆರೋಗ್ಯ ಸರಿ ಇಲ್ಲ, ಆಗ ನೀನು ನೋಡಿದ್ರೆ ಬೇರೆ ಹೇಳಿದೆ ಅಂತ ಹೇಳ್ತಾನೆ. ಅದಕ್ಕೆ ಸೆಲ್ವನ್ ಆಗ ಡಾಕ್ಟರ್ ನಗ್ತಾ ಮಾತಾಡ್ತಿದ್ರು, ನನಗೆ ಹಾಗೆ ಅನಿಸಿತು ಅಂತ ಹೇಳ್ತಾನೆ. ವಿಜಯನ್ಗೆ ಕೋಪ ಬಂದು ಸೆಲ್ವನ್ಗೆ ಹೊಡಿತಾನೆ ಮತ್ತು ನೀನು ಆಗ್ಲೇ ಈ ವಿಷಯ ಹೇಳಿದ್ರೆ ಇಷ್ಟೊಂದು ಖರ್ಚಾಗ್ತಿದ್ದಿಲ್ಲ, ನಮ್ಮ ಹೆಂಡತಿರ ಹತ್ರ ದುಡ್ಡು ತಗೊಂಡು ಅಮ್ಮನಿಗೆ ಟ್ರೀಟ್ಮೆಂಟ್ ಕೊಡಿಸಿದ್ದೀವಿ, ಹಾಗೆ ಏನಾದ್ರೂ ಆದ್ರೆ ನಮ್ಮ ಹೆಂಡತಿರು ನಮ್ಮನ್ನ ಬಿಡಲ್ಲ ಅಂತ ಹೇಳ್ತಾನೆ. ಈಗ ಸೆಲ್ವನ್ ಬೇಜಾರಲ್ಲಿ ಹೊರಗೆ ಬರ್ತಾನೆ. ಹೊರಗೆ ಬಂದು ನೋಡಿದಾಗ ಇಲ್ಲಿ ಆಂಬ್ಯುಲೆನ್ಸ್ ಡ್ರೈವರ್ ಮತ್ತು ಪೇಷಂಟ್ ಅಟೆಂಡರ್ ಜಗಳ ಮಾಡ್ತಿರ್ತಾರೆ. ಆಂಬ್ಯುಲೆನ್ಸ್ ಟೈರ್ ಪಂಕ್ಚರ್ ಆಗಿರುತ್ತೆ, ಆಂಬ್ಯುಲೆನ್ಸ್ ಡ್ರೈವರ್ ಅದನ್ನ ರಿಪೇರಿ ಮಾಡಿಸ್ತಿರ್ತಾನೆ. ಇವರು ಜಗಳ ಮಾಡೋದನ್ನ ಕೇಳಿ ಸೆಲ್ವನ್ ಪೇಷಂಟ್ ಅಟೆಂಡರ್ ಹತ್ರ ಬಂದು ಏನಾಯ್ತು ಅಂತ ಕೇಳ್ತಾನೆ. ಅದಕ್ಕೆ ಅವರು ನಮ್ಮ ತಾಯಿ ಆರೋಗ್ಯ ಸರಿ ಇಲ್ಲ, ಅವರು ಆಂಬ್ಯುಲೆನ್ಸ್ ನಲ್ಲಿದ್ದಾರೆ. ಈ ಆಂಬ್ಯುಲೆನ್ಸ್ ಡ್ರೈವರ್ ನೋಡಿದ್ರೆ ಇಲ್ಲಿ ಪಂಕ್ಚರ್ ಮಾಡಿಸ್ಕೊಂಡು ಕೂತಿದ್ದಾನೆ, ಅವನು ನಮ್ಮ ಮಾತನ್ನ ಕೇಳ್ತಿಲ್ಲ ಅಂತ ಹೇಳ್ತಾರೆ. ಆಗ ಸೆಲ್ವನ್ ಕೋಪದಲ್ಲಿ ಆಂಬ್ಯುಲೆನ್ಸ್ ಡ್ರೈವರ್ ಹತ್ರ ಹೋಗಿ, ನೀನು ಇವರು ಹೇಳಿದ ಕೆಲಸ ಮಾಡಿಲ್ಲ ಅಂದ್ರೆ ನಾನು ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳ್ತಾನೆ. ಈಗ ಆಂಬ್ಯುಲೆನ್ಸ್ ಡ್ರೈವರ್ ತನ್ನ ಮುಖನ್ನ ವಿಚಿತ್ರವಾಗಿ ಇಟ್ಕೊಂಡು ಆ ಮುದುಕಿಗೆ ಹಾಕಿದ್ದ ಆಕ್ಸಿಜನ್ ನ ತೆಗೆದುಬಿಡ್ತಾನೆ. ಇದರಿಂದ ಆಕೆ ಅಲ್ಲೇ ಸತ್ತೋಗ್ತಾಳೆ. ಇದರಿಂದ ಸೆಲ್ವನ್ಗೆ ಏನು ಅರ್ಥವಾಗಲ್ಲ. ಅವನು ಹೊರಗೆ ಬಂದು ಆಂಬ್ಯುಲೆನ್ಸ್ ಡ್ರೈವರ್ಗೆ ಆ ಕುಟುಂಬದವರು ನಿನಗೆ ಏನು ಕೇಳಿದ್ರು ಅಂತ ಕೇಳ್ತಾನೆ. ಆಗ ಆಂಬ್ಯುಲೆನ್ಸ್ ಡ್ರೈವರ್ ಇವರ ತಾಯಿಗೆ ಆರೋಗ್ಯ ಸರಿ ಇಲ್ಲ, ಹಾಸ್ಪಿಟಲ್ ನಲ್ಲಿ ಇವರು ತೋರಿಸಿದಾಗ ಡಾಕ್ಟರ್ ಈಕೆ ಕಂಡೀಷನ್ ತುಂಬಾ ಕ್ರಿಟಿಕಲ್ ಆಗಿದೆ, ಎಷ್ಟೇ ದುಡ್ಡು ಖರ್ಚು ಮಾಡಿದ್ರು ಆಕೆ ಬದುಕೋದು ಡೌಟ್ ಅಂತ ಹೇಳಿದ್ರು. ಇದರಿಂದ ಅವರು ತಮ್ಮ ತಾಯಿನ ಮನೆಗೆ ಕರ್ಕೊಂಡು ಹೋಗೋದು ಇಷ್ಟ ಇಲ್ಲದೆ ಆಕೆ ಆಕ್ಸಿಜನ್ ಮಾಸ್ಕ್ ತೆಗೆದು ಆಕೆನ ಕೊಲ್ಲುವಂತೆ ಕೇಳ್ತಿದ್ರು ಅಂತ ಹೇಳ್ತಾನೆ. ಇದನ್ನ ಕೇಳಿ ಸೆಲ್ವನ್ಗೆ ತುಂಬಾ ಬೇಜಾರಾಗುತ್ತೆ. ತಾವು ಕೂಡ ತಮ್ಮ ತಾಯಿ ಜೊತೆ ಇದೇ ರೀತಿ ಮಾಡ್ತಿದ್ದೀವಿ ಅಂತ ಅನಿಸುತ್ತೆ. ಈಗ ಅವನು ಬೇಜಾರಲ್ಲಿ ಹಾಸ್ಪಿಟಲ್ ಒಳಗೆ ಬರ್ತಾನೆ. ಇಲ್ಲಿ ಬಂದು ನೋಡಿದಾಗ ಇವರ ಅಣ್ಣಂದಿರು ಡಾಕ್ಟರ್ ಜೊತೆ ಜಗಳ ಮಾಡ್ತಿರ್ತಾರೆ. ಇವರು ಡಾಕ್ಟರ್ಗೆ ನಾವು ಹೆಚ್ಚು ಪೇಮೆಂಟ್ ನ ಮಾಡಕ್ಕಾಗಲ್ಲ, ನಮ್ಮ ತಾಯಿನ ಈಗಲೇ ಡಿಸ್ಚಾರ್ಜ್ ಮಾಡಿ ಅಂತ ಹೇಳ್ತಿರ್ತಾರೆ. ಇವರು ಇಲ್ಲಿ ಜಗಳ ಮಾಡ್ತಿದ್ದಾಗ ಅಲ್ಲಿ ಮೇನ್ ಡಾಕ್ಟರ್ ಬರ್ತಾನೆ. ಈತ ಬಂದು ನಿಮ್ಮ ತಾಯಿ ಆರೋಗ್ಯ ಸರಿಯಾಗ್ತಿದೆ, ಇದೊಂದು ಮಿರಾಕಲ್ ಅಂತ ಹೇಳ್ತಾನೆ. ನಿಮ್ಮ ತಾಯಿಗೆ ಸರಿಯಾಗಿ ಟ್ರೀಟ್ಮೆಂಟ್ ಕೊಟ್ರೆ ಆಕೆ ಪೂರ್ತಿಯಾಗಿ ಚೆನ್ನಾಗಾಗ್ತಾಳೆ, ಇದಕ್ಕಾಗಿ ಒಂದು ಸಣ್ಣ ಆಪರೇಷನ್ ಮಾಡಬೇಕು, ಅದಕ್ಕೆ 4 ಲಕ್ಷ ಖರ್ಚಾಗುತ್ತೆ ಅಂತ ಹೇಳ್ತಾನೆ. ಇವರು 4 ಲಕ್ಷ ವಿಷಯ ಕೇಳಿ ಮತ್ತೆ ಶಾಕ್ ಆಗ್ತಾರೆ. ನಾವು ಇಷ್ಟೊಂದು ದುಡ್ಡು ಎಲ್ಲಿಂದ ತರಬೇಕು ಅಂತ ಹೇಳ್ತಾರೆ. ಆಗ ಸೆಲ್ವನ್ ಬರೀ 4 ಲಕ್ಷ ತಾನೆ, ಹೇಗಾದ್ರೂ ಅಡ್ಜಸ್ಟ್ ಮಾಡಿ ಅಮ್ಮನಿಗೆ ಟ್ರೀಟ್ಮೆಂಟ್ ಕೊಡಿಸೋಣ, ಆಕೆ ಸರಿಯಾದ್ಮೇಲೆ ಬಂಗಾರ ತಗೊಂಡು ಸಾಲ ತೀರಿಸಿದ್ರೆ ಆಯ್ತು ಅಂತ ಹೇಳ್ತಾನೆ. ಇನ್ನೊಂದು ಕಡೆ ಪೆನ್ನಿ ಸುರುಳಿ ಹಸ್ಬೆಂಡ್ಗೆ ಕಾಲ್ ಮಾಡಿ ನಿಮ್ಮ ಅತ್ತೆಗೆ ಆರೋಗ್ಯ ಸರಿಯಾಗಬೇಕಾದ್ರೆ ಆಪರೇಷನ್ ಮಾಡಬೇಕು, ಅದಕ್ಕೆ 4 ಲಕ್ಷ ಬೇಕು ಅಂತ ಹೇಳ್ತಾನೆ. ಮತ್ತು ಹಾಗೆ ಮಕ್ಕಳು ಆಪರೇಷನ್ ಮಾಡಿಸೋಕೆ ರೆಡಿ ಇದ್ದಾರೆ, ಅವರು ಆಪರೇಷನ್ ಮಾಡಿಸಿ ನಿಮ್ಮ ಅತ್ತೆ ಸರಿಯಾದ್ರೆ ಬಂಗಾರ ಎಲ್ಲ ಅವರಿಗೆ ಕೊಡ್ತಾಳೆ ಅಂತ ಹೇಳ್ತಾನೆ. ಇದನ್ನ ಕೇಳಿ ಸುರುಳಿ ಹಸ್ಬೆಂಡ್ ಹಾಗಾಗೋಕೆ ನಾನು ಬಿಡಲ್ಲ, ನೀನು ನನ್ನ ಹತ್ರ ದುಡ್ಡು ತಗೊಂಡು ಆಕೆಗೆ ಆಪರೇಷನ್ ಮಾಡಿಸು ಅಂತ ಹೇಳ್ತಾನೆ. ಈಗ ಸುರುಳಿ ಹಸ್ಬೆಂಡ್ ಪೆನ್ನಿಗೆ ದುಡ್ಡು ಕೊಡ್ತಾನೆ. ಈಗ ಪೆನ್ನಿ ಹಾಸ್ಪಿಟಲ್ಗೆ ಬಂದು ಆಪರೇಷನ್ಗಾಗಿ ದುಡ್ಡು ಜಮಾ ಮಾಡ್ತಾನೆ. ಆಪರೇಷನ್ ಕೂಡ ಸ್ಟಾರ್ಟ್ ಆಗುತ್ತೆ. ಈಗ ಸ್ವಲ್ಪ ಹೊತ್ತಾದ್ಮೇಲೆ ಆಪರೇಷನ್ ಮುಗಿದು ಡಾಕ್ಟರ್ ಹೊರಗೆ ಬರ್ತಾನೆ. ಈತ ಇವರಿಗೆ ನಿಮ್ಮ ತಾಯಿ ಆರೋಗ್ಯ ಈಗ ಸರಿಯಾಗಿದೆ, ನೀವು ಹೋಗಿ ಭೇಟಿ ಆಗ್ಬೋದು ಅಂತ ಹೇಳ್ತಾನೆ. ಈಗ ಇವರು ಒಳಗೆ ಹೋಗಿ ತಮ್ಮ ತಾಯಿಗೆ ಎಲ್ಲ ನೆನಪಿದನ ಅಂತ ಚೆಕ್ ಮಾಡ್ತಾರೆ. ಪೆನ್ನು ತಾಯಿ ಇವರನ್ನ ನೋಡಿ, ಏನ್ ನಾಯಿಗಳೇ ನೀವ್ಯಾಕೆ ಇಲ್ಲಿ ಬಂದಿದ್ದೀರಿ ಅಂತ ಕೇಳ್ತಾಳೆ. ಆಗ ಅವರು ಇಲ್ಲಿವರೆಗೆ ನಿನಗೆ ಟ್ರೀಟ್ಮೆಂಟ್ ಕೊಡಿಸಿ ನಿಮ್ಮನ್ನ ಚೆನ್ನಾಗಿ ಮಾಡಿದ್ದು ನಾವೇ ಅಂತ ಹೇಳ್ತಾರೆ. ಮತ್ತು ಅವರು ಪೆನ್ನು ತಾಯಿಗೆ ನೀನು ಲಕ್ವ ಬಡೆದು ಮಂಚದ ಮೇಲಿದ್ದಾಗ ಏನೋ ಸನ್ನೆ ಮಾಡಿ ಹೇಳ್ತಿದ್ದೆ, ಅದು ಏನು ಅಂತ ಕೇಳ್ತಾರೆ. ಅದನ್ನ ಕೇಳಿ ಪೆನ್ನು ತಾಯಿ ಸ್ವಲ್ಪ ಯೋಚನೆ ಮಾಡಿ, ಅದೇನಿಲ್ಲ, ಮೇಲೆ ಫ್ಯಾನ್ ಆನ್ ಆಗಿತ್ತು, ಅದನ್ನ ನಾನು ಬಂದ್ ಮಾಡುವಂತೆ ಸನ್ನೆ ಮಾಡ್ತಿದ್ದೆ, ಏಕೆಂದ್ರೆ ಫ್ಯಾನ್ ಜಾಸ್ತಿ ಹೊತ್ತು ತಿರುಗಿದ್ರೆ ಕರೆಂಟ್ ಬಿಲ್ ಜಾಸ್ತಿ ಬರುತ್ತೆ ಅಂತ ಹೇಳ್ತಾಳೆ. ಇದನ್ನ ಕೇಳಿ ಈ ಮೂವರು ಶಾಕ್ ಆಗ್ತಾರೆ ಮತ್ತು ಈಕೆ ಸಾಯೋ ಟೈಮಲ್ಲೂ ಕೂಡ ಕರೆಂಟ್ ಬಿಲ್ ಬಗ್ಗೆ ಯೋಚನೆ ಮಾಡ್ತಿದ್ಲ ಅಂತ ಹೇಳ್ಕೊತಾರೆ. ಆಮೇಲೆ ವಿಜಯನ್ ತನ್ನ ತಾಯಿಗೆ, ಅದಲ್ಲಮ್ಮ, ನಿನ್ನ ಹತ್ರ 160 ತೊಲ ಬಂಗಾರ ಇರಬೇಕಲ್ಲ, ನೀನು ಗೋಲ್ಡ್ ಕುಮಾರ್ ಹತ್ರ ಚೀಟಿ ಹಾಕಿದ್ದೆ, ಅದರ ಬಗ್ಗೆ ಹೇಳು ಅಂತ ಹೇಳ್ತಾನೆ. ಇದನ್ನ ಕೇಳಿ ಪೆನ್ನು ತಾಯಿ, ಯಾವ ಗೋಲ್ಡ್ ಕುಮಾರ್, ಯಾವ ಚೀಟಿ, ನನ್ನ ಹತ್ರ 160 ತೊಲ ಬಂಗಾರ ಎಲ್ಲಿಂದ ಬರುತ್ತೆ ಅಂತ ಕೇಳ್ತಾಳೆ. ಇವರಿಗೆ ಇಲ್ಲಿ ಒಂದು ಶಾಕಿಂಗ್ ವಿಷಯ ಗೊತ್ತಾಗುತ್ತೆ. ಆಕ್ಚುಲಿ ಆ ಗೋಲ್ಡ್ ಕುಮಾರ್ ಒಬ್ಬ ಮೆಂಟಲ್ ಆಗಿರ್ತಾನೆ. ಈತ ಯಾರೆಲ್ಲ ವ್ಯಕ್ತಿಗಳು ಊರಲ್ಲಿ ಸತ್ತೋಗಿರ್ತಾರೋ ಅವರ ಮನೆಗೆ ಹೋಗಿ ಇದೇ ರೀತಿ ಹೇಳ್ತಿರ್ತಾನೆ. ಈಗ ಇಲ್ಲಿ ಡಾಕ್ಟರ್ ಬರ್ತಾನೆ. ಈತ ಇವರಿಗೆ ನಿಮ್ಮ ತಾಯಿ ಆರೋಗ್ಯ ಈಗ ಪೂರ್ತಿಯಾಗಿ ಸರಿಯಾಗಿದೆ, ಈಕೆ 100 ವರ್ಷ ಕಂಪ್ಲೀಟ್ ಮಾಡ್ತಾಳೆ ಅಂತ ಹೇಳ್ತಾನೆ. ಈಗ ಸ್ವಲ್ಪ ಹೊತ್ತಾದ್ಮೇಲೆ ಪೆನ್ನು ತಾಯಿನ ಡಿಸ್ಚಾರ್ಜ್ ಮಾಡ್ತಾರೆ. ಆಕೆ ಫುಲ್ ಆಟಿಟ್ಯೂಡ್ ನಲ್ಲಿ ಹಾಸ್ಪಿಟಲ್ ನಿಂದ ಹೊರಗೆ ಬರ್ತಾಳೆ. ಆಕೆ ಇಷ್ಟು ದೊಡ್ಡ ಆಪರೇಷನ್ ಆದ್ರೂ ಸ್ವಲ್ಪನೂ ಚೇಂಜ್ ಆಗಿರಲ್ಲ.
ಈಗ ಈಕೆ ಊರಲ್ಲಿ ತನ್ನ ಮನೆಗೆ ಬಂದಾಗ ಅಲ್ಲಿ ತುಂಬಾ ಜನ ಸೇರಿರ್ತಾರೆ. ಇವರು ಪೆನುತಾಯಿನ ನೋಡಿ ಭಯಪಡೋಕೆ ಸ್ಟಾರ್ಟ್ ಮಾಡ್ತಾರೆ. ಈಗ ಇವರು ಈಕೆ ಮತ್ತೆ ನಮ್ಮನ್ನ ದುಡ್ಡಿಗಾಗಿ ಕಾಡಿಸ್ತಾಳೆ ಅನ್ಕೋತಾರೆ. ಈಗ ಪೆನುತಾಯಿ ಅಲ್ಲಿಂದ ಸೀದಾ ಮನೆ ಒಳಗೆ ಹೋಗ್ತಾಳೆ. ತನ್ನ ಮಕ್ಕಳನ್ನ ಹೊರಗೆ ಇರುವಂತೆ ಹೇಳ್ತಾಳೆ. ಆಮೇಲೆ ತನ್ನ ಸೊಸೆಯರು ಮತ್ತು ತನ್ನ ಮಗಳು ಸುರುಳಿಯನ್ನ ಹೊರಗೆ ಕರೆದು ಹೋಗಿ ಮಂಚದ ಮೇಲೆ ಕೂತ್ಕೋತಾಳೆ. ಪೆನುತಾಯಿ ತಾನು ಕುಂತಿದ್ದ ಮಂಚದ ಹ್ಯಾಂಡಲ್ ನ ತಿರುಗಿಸಿದಾಗ ಅಲ್ಲಿ ಒಂದು ಸಣ್ಣ ಲಾಕರ್ ಓಪನ್ ಆಗುತ್ತೆ. ಆ ಲಾಕರ್ ನಲ್ಲಿ ಒಂದು ಕೀ ಇರುತ್ತೆ. ಪೆನುತಾಯಿ ಆ ಕೀ ತಗೊಂಡು ಮಂಚಕ್ಕೆ ಅಟ್ಯಾಚ್ ಆಗಿದ್ದ ಒಂದು ಲಾಕರ್ ನ ಓಪನ್ ಮಾಡ್ತಾಳೆ. ಪೆನುತಾಯಿ ಆ ಲಾಕರ್ ನ ಓಪನ್ ಮಾಡಿದಾಗ ಪೆನುತಾಯಿ ಮಕ್ಕಳು ಅಂದುಕೊಂಡಿದ್ದಕ್ಕಿಂತ ಜಾಸ್ತಿ ಬಂಗಾರ ಅಲ್ಲಿರುತ್ತೆ. ಈಗ ಪೆನುತಾಯಿ ತನ್ನ ಸೊಸೆ ಮತ್ತು ಮಗಳಿಗೆ ಕೆಲವೊಂದು ವಿಷಯ ಹೇಳ್ತಾಳೆ. ನಾನು ಈ ಮನೆಗೆ ಬಂದಾಗ ನಾನು ಜಾಸ್ತಿ ಬಂಗಾರ ಏನು ತಗೊಂಡು ಬಂದಿದ್ದಿಲ್ಲ, ಆದ್ರೆ ಮೆಲ್ಲಗೆ ನಾನು ಇಷ್ಟೊಂದು ಬಂಗಾರವನ್ನ ಜಮಾ ಮಾಡಿದೆ. ಇದು ಪೂರ್ತಿಯಾಗಿ 300 ತೊಲ ಬಂಗಾರ ಇದೆ. ಈಗ ಈ ಬಂಗಾರನೇ ನನ್ನನ್ನ ಕಾಪಾಡಿದೆ. ಯಾಕಂದ್ರೆ ನೀವೇ ನೋಡಿರೋ ಪ್ರಕಾರ ನನ್ನ ಗಂಡ ಸತ್ತಾಗ ನನ್ನ ಮಕ್ಕಳೇ ನನ್ನ ಬಿಟ್ಟು ಹೋಗಿದ್ರು. ಅದಕ್ಕೆ ನಾನು ಮೊದಲಿನಿಂದಲೂ ಗಂಡನ ಮೇಲೆ ಡಿಪೆಂಡ್ ಆಗಿಲ್ಲ. ನೀವು ಕೂಡ ಗಂಡನ ಮೇಲೆ ಡಿಪೆಂಡ್ ಆಗಬೇಡಿ. ನೀವು ಸ್ವತಂತ್ರವಾಗಿ ಬದುಕಬೇಕು ಮತ್ತು ಈ ಬಂಗಾರನ 4 ಭಾಗವಾಗಿ ನಿಮ್ಮಲ್ಲಿ ಹಂಚ್ಕೊಳ್ಳಿ ಅಂತ ಹೇಳ್ತಾಳೆ. ಆಮೇಲೆ ತನ್ನ ಮಗಳು ಸುರುಳಿಗೆ, ನಿನ್ನ ಗಂಡ ಸ್ವಲ್ಪ ಬಂಗಾರ ಕೊಟ್ಟಿಲ್ಲ ಅಂತ ನಿನ್ನ ಬಿಟ್ಬಿಟ್ಟಿದ್ದ. ಅದಕ್ಕೆ ಈಗ ಒಂದು ಕೆಲಸ ಮಾಡು, ನೀನು ಒಪ್ಕೊಂಡ್ರೆ ನಾನು ನಿನಗೆ ಬೇರೆ ಮದುವೆ ಮಾಡಿಸ್ತೀನಿ, ನಿನ್ನ ಗಂಡನ ಬಿಟ್ಬಿಡು ಅಂತ ಹೇಳ್ತಾಳೆ. ಆಗ ಸುರುಳಿ, ಅಮ್ಮ ಹಾಗೇನಿಲ್ಲ, ನನ್ನ ಮಗ ಒಪ್ಕೊಂಡ್ರೆ ನಾನು ಬೇರೆ ಮದುವೆ ಆಗ್ತೀನಿ ಅಂತ ಹೇಳ್ತಾಳೆ. ಆಗ ಪೆನುತಾಯಿ ಸುರುಳಿ ಮಗನಿಗೆ ಕೇಳಿದಾಗ ಆತ ಕೂಡ ಸರಿ ಅಂತ ಒಪ್ಕೋತಾನೆ. ಈಗ ಇವರು ಪಂಚಾಯತ್ ಮೀಟಿಂಗ್ ನ ಕರೆದು ತಮ್ಮ ಪದ್ಧತಿ ಪ್ರಕಾರ ಸುರುಳಿ ತನ್ನ ಗಂಡನಿಂದ ಡೈವರ್ಸ್ ತಗೋತಾಳೆ. ಇದಾದ ಮೇಲೆ ಪೆನುತಾಯಿ ತನ್ನ ಮಗಳ ಮದುವೆಯನ್ನ ಪೆನ್ನಿ ಜೊತೆ ಮಾಡ್ತಾಳೆ. ಇದರಿಂದ ಇವರೆಲ್ಲ ಈಗ ತುಂಬಾ ಖುಷಿ ಆಗ್ತಾರೆ. ಸೊ ಫೈನಲಿ ಮೂವಿ ಇಲ್ಲಿಗೆ ಎಂಡ್ ಆಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.